ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್. ಇವತ್ತು ನಿಮಗೆ ಮಲ್ಲಿಗೆ ಗಿಡದ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ರಿಪೀಟೆಡ್ಲಿ ನಿಮಗೆ ಮಲ್ಲಿಗೆ ಹೂ ಹೇಗೆ ಪಡ್ಕೊಳ್ಳೋದು, ಒಂದು ಗಿಡದಲ್ಲಿ ಪಾಟಲ್ಲಿ ಇರುವಂಥ ಗಿಡವನ್ನೇ ನಿಮಗೆ ರಿಪೀಟೆಡ್ಲಿ ಹೂಗಳನ್ನ ಹೇಗೆ ಕೊಡುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ಓಕೆನಾ? ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಯಾರೆಲ್ಲ ಮಲ್ಲಿಗೆ ಗಿಡ ನಿಮ್ಮ ಮನೆಗಳಲ್ಲಿ ನೆಟ್ಕೊಂಡಿದ್ದೀರಾ ಅಲ್ವಾ, ಇದೇ ಸ್ಟೆಪ್ಸನ್ನು ಫಾಲೋ ಮಾಡಿ ಹಾಗೂ ಸಾಕಷ್ಟು ಹೂಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದರೆ ಖಂಡಿತ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಇವಾಗ ನೋಡ್ತಾ ಇರೋದು ನೀವು ವಿಡಿಯೋದಲ್ಲಿ ಒಂದು ಮೊಗ್ಗು ಸ್ಟಾರ್ಟ್ ಆಗಿಬಿಟ್ಟು, ಮೊಗ್ಗು ಆಗಿ ಅರಳಿಬಿಟ್ಟು ಆ ಒಂದು ತೊಟ್ಟು ಹಾಗೆ ಖಾಲಿ ಉಳಿದಿರುತ್ತೆ ಅಲ್ವಾ, ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇದಕ್ಕೆ ಡೆಡ್ ಹೆಡಿಂಗ್ ಅಂತ ಹೇಳ್ತಾರೆ. ಕೆಲವೊಂದು ಗಿಡಗಳಿಗೆ ಡೆಡ್ ಹೆಡಿಂಗ್ ಮಾಡುವಂಥ ಅವಶ್ಯಕತೆ ಇರಲ್ಲ. ತಂತಾನೇ ಅವು ತೊಟ್ಟನ್ನು ಉದುರಿಸ್ಬಿಟ್ಟು ತಂತಾನೇ ಹೂಗಳನ್ನ ಕೊಡುತ್ತೆ ಮೊಗ್ಗಾಗಿ. ಓಕೆನಾ? ಹೊಸ ಚಿಗುರು ಬಂದುಬಿಟ್ಟು. ಆದರೆ ಮಲ್ಲಿಗೆ ಗಿಡದಲ್ಲಿ ಆ ಥರ ಆಗೋಲ್ಲ. ಮಲ್ಲಿಗೆ ಗಿಡದಲ್ಲಿ ಯಾವಾಗಲೂ ನಾವೇ ಡೆಡ್ ಹೆಡಿಂಗ್ ಮಾಡಬೇಕು. ಅದ್ರ ಜೊತೆಗೆ ಅದಕ್ಕೆ ಡೆಡ್ ಹೆಡಿಂಗ್ ಮಾಡಿ ಆದಮೇಲೆ ಪ್ರತಿ ಸರಿ ಬ್ಲೂಮಿಂಗ್ ಮುಗಿದ ಮೇಲೆ ಡೆಡ್ ಹೆಡಿಂಗ್ ಮಾಡಿಬಿಟ್ಟು ಈ ಥರ ತೊಟ್ಟನ್ನು ಮುರಿದು ತೆಗೆದುಬಿಟ್ಟು ನೀವು ಸುತ್ತಲೂ ಅದಕ್ಕೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಈವನ್ ಇಫ್ ನಿಮ್ಮ ಮಲ್ಲಿಗೆ ಗಿಡ ನೆಲದ ಮೇಲೆ ಇದೆ ಆದ್ರೂ ಸೇಮ್ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ, ಈ ಥರ ಮೊಗ್ಗು ಆಗಿ ನಿಮಗೆ ಹೂ ಕೊಡೋದಕ್ಕೆ ಚಾನ್ಸಸ್ ಇದೆ. ಹೂ ಪುನಃ ಅದು ಸ್ಟಾರ್ಟ್ ಆಗುತ್ತೆ, ಚಿಗುರು ಬಂದುಬಿಟ್ಟು ಹೂ ಕೊಡೋದಕ್ಕೆ, ಮೊಗ್ಗಾಗಿ ಹೂ ಬಿಡೋದಕ್ಕೆ ಇದು ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ, ಗಿಡಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಇವಾಗ ನೀವು ನೋಡ್ತಾ ಇರೋವಂಥದ್ದು ನೋಡಿ, ಪ್ರತಿ ಒಂದು ಇದರಲ್ಲೂ ಕೂಡ ಮೊಗ್ಗುಗಳು ಸ್ಟಾರ್ಟ್ ಆಗೋಗಿದೆ. ಇದು 3ನೇ ಸಲ ಮೊಗ್ಗು ಬಿಡ್ತಾ ಇರೋವಂಥದ್ದು ಫ್ರೆಂಡ್ಸ್. ನನ್ನ ಒಂದು ಪಾಟಲ್ಲಿ ನಾನು ನೆಟ್ಟಿರೋ ಅಂಥದ್ದು. ಮತ್ತು ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಪಾಯಿಂಟ್ಔಟ್ ಮಾಡಿ ತೋರಿಸ್ತಾ ಇರೋವಂಥದ್ದು ಬೆರಳಲ್ಲಿ ನಾನು ಪಾಯಿಂಟ್ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲು ಒಂದು ಕಟ್ಟಿಂಗಲ್ಲಿ ನೋಡಿ, ಅಲ್ಲಲ್ಲಿ ಚಿಗುರು ಬಂದುಬಿಟ್ಟು ಹೊಸ ರೆಂಬೆ ಸ್ಟಾರ್ಟಾಗಿ ಅಲ್ಲಿಂದ ನಿಮಗೆ ಕುಡಿ ಹೊಡೆದ್ಬಿಟ್ಟು ಆ ಕುಡಿನಲ್ಲಿ, ಪ್ರತಿ ಕುಡಿನಲ್ಲಿ ನಿಮಗೆ ಒಂದು 5ರಿಂದ 6, 7 ಮೊಗ್ಗುಗಳು ಬಂದುಬಿಡುತ್ತೆ. ಓಕೆನಾ? ಈ ಥರ ನೀವು ಮಾಡೋದ್ರಿಂದ ಪ್ರತಿ ಸಾರಿ ಬ್ಲೂಮಿಂಗ್ ಮುಗ್ದಿದ ತಕ್ಷಣ ಏನು ಮಾಡಬೇಕು, ತೊಟ್ಟೆಲ್ಲ ಕಟ್ ಮಾಡಿ ಡೆಡ್ ಹೆಡಿಂಗ್ ಮಾಡಿಬಿಟ್ಟು ಅದಕ್ಕೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಈ ಗೊಬ್ಬರದ್ದು ವಿಚಾರ ಬಂದಾಗ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಲ್ವಾ ವಿಡಿಯೋದಲ್ಲಿ, ಫುಲ್ಲು ನೋಡಿ ಪ್ಲೇನ್ ಇದೆ ಅಲ್ವಾ, ಪ್ಲೇನ್ ಇರೋ ಕಡೆ ನೋಡಿ ಅಲ್ಲಲ್ಲೇ ಮಧ್ಯದಲ್ಲಿ ಹೊಸ ಚಿಗುರು ರೆಂಬೆ ಬಂದುಬಿಟ್ಟು ಅಲ್ಲಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿರೋವಂಥದ್ದು. ಇವಾಗ ಅಲ್ಲಿ ನೀವು ಇದು ತೆಗೆದಾಗ ಇದೆ ಅಲ್ವಾ, ಆ ರೆಂಬೆನಲ್ಲಿ ಕೂಡ ಹೊಸ ಚಿಗುರು ಬರುತ್ತೆ. ಸೈಡ್ ಶೂಟ್ಸ್ ಬಂದುಬಿಟ್ಟು ಅಲ್ಲಿಂದನೂ ನಿಮಗೆ ಮೊಗ್ಗನ್ನ ಪಡ್ಕೋಬೋದು. ಈ ಮಲ್ಲಿಗೆ ಗಿಡ ಬಂದುಬಿಟ್ಟು ನನಗೆ ಆಲ್ಮೋಸ್ಟ್ 5 to 6 years ಆಯಿತು ಫ್ರೆಂಡ್ಸ್. ನೋಡಿ, ಅಲ್ಲಿ ಬರ್ತಾ ಇರೋವಂಥ ಕುಡಿ ನೋಡಿ ಸಣ್ಣದಾಗಿ ಬರುತ್ತೆ ಚಿಗುರು. ಸ್ಟಾರ್ಟಿಂಗ್ ಬಂದಾಗ ಅಲ್ಲಿಂದನೇ ಮೊಗ್ಗು ಸ್ಟಾರ್ಟ್ ಆಗುತ್ತೆ. ಮತ್ತು ಪುನಃ ಅಲ್ಲಿಂದ ತಿರ್ಗಾ ಬೇರೆ ಕುಡಿ ಹೊಡೆಯುತ್ತೆ, ಹೊಸ ಚಿಗುರು ಹೊಡೆಯುತ್ತೆ. ಸೈಡ್ ಶೂಟ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಗಿಡಕ್ಕೆ. ಅರ್ಥ ಆಯ್ತಾ? ನೋಡಿ, ಅಲ್ಲಿ ಮೇಲಿಂದ ಒಂದು ರೆಂಬೆ ಬಂತು ಅಂದರೆ ಸೈಡ್ ವೈಸು ತಿರ್ಗಾ ಅಲ್ಲಿಂದ ಮೊಗ್ಗು ಆಗಿ ಮುಗಿದ ಮೇಲೆ ತಿರ್ಗಾ ಸೈಡ್ ಶೂಟ್ಸ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ವಿಡಿಯೋದಲ್ಲಿ, ಅದು ಸೈಡ್ ಶೂಟ್ಸ್ ಬಂದಿರೋ ಅಂಥದ್ದು. ಈ ಥರ ಮಾಡಿದಾಗ ನಮಗೆ ಡಬಲ್ ಬೆನಿಫಿಟ್ಸು, ಡಬಲ್ ಆಗಿ ಹೂ ನಾವು ಪಡ್ಕೋಬೋದು. ಓಕೆನಾ? ಇದೇ ಟಿಪ್ಸನ್ನು ನೀವು ಫಾಲೋ ಮಾಡಿ. ಇವಾಗ ನೋಡೋಣ ಇದಕ್ಕೆ ಏನೆಲ್ಲ ಗೊಬ್ಬರವನ್ನು ತಯಾರಿ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು. ನೋಡಿ, ಇಷ್ಟು ಉದ್ದ ಇದೆ, ಹೂ ಎಲ್ಲ ಕಿತ್ಬಿಟ್ಟಿದ್ದಾಳೆ ನನ್ನ ಮಗಳು ದೇವರಿಗೆ ಇಡೋದಕ್ಕೆ. ಇದರಲ್ಲಿ ನೋಡಿ ಒಂದು 4-5 ಥರದ್ದು ಗೊಬ್ಬರ ಇದೆ. ಸಾಸಿವೆ ಹಿಂಡಿ ಮತ್ತು ಹೊಂಗೆ ಹಿಂಡಿ 2 ಥರದ್ದು. ಆದರೆ ಮತ್ತು ಇನ್ನೊಂದು ಗೊಬ್ಬರ ಬಂದುಬಿಟ್ಟು ಇದರಲ್ಲಿ 5 ಥರದ್ದು ಗೊಬ್ಬರ ಇದೆ ಫ್ರೆಂಡ್ಸ್. ಸೀವೀಡ್ ಮತ್ತು ಬೋನ್ ಮಿಲ್ ಮತ್ತು ವರ್ಮಿ ಕಂಪೋಸ್ಟ್, ಇನ್ನೂ ಒಂದು 2-3 ಥರದ್ದು ಇದೆ. ಇದರಲ್ಲಿ ಟೋಟಲಿ 5 ಥರದ್ದು ಗೊಬ್ಬರ ಇದಕ್ಕೆ ಆ್ಯಡ್ ಆಗಿದೆ. ಹೊಂಗೆ ಹಿಂಡಿ ಮತ್ತು ಇದ್ರದ್ದು ಹೊಂಗೆ ಹಿಂಡಿ ಮತ್ತು ಸಾಸಿವೆ ಹಿಂಡಿ 2 ಸೇರಿಸಿ ಒಂದು ಗೊಬ್ಬರ. ಆದರೆ ಮತ್ತು ಅದು ಬೋನ್ ಮಿಲ್ ಅದು ಎಲ್ಲ ಸೇರಿಸಿ 5 ಥರದ್ದು ಗೊಬ್ಬರ ಮಿಕ್ಸ್ಡ್ ಆಗಿದೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ಸಗಣಿ ಗೊಬ್ಬರ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಗೊಬ್ಬರ ಬೇಕಾ ಅಂತ ನೀವು ಕೇಳ್ಬೋದು. ಎಸ್ ಫ್ರೆಂಡ್ಸ್, ಹೂ ಬಿಡೋ ಅಂಥ ಗಿಡಗಳಿಗೆ ಇಷ್ಟು ಗೊಬ್ಬರ ಬೇಕೇ ಬೇಕು. ಇಲ್ಲ ಅಂತಂದರೆ
ಗಿಡ ನಿಮ್ಮದು ಹೂ ಬಿಡಲ್ಲ. ಓಕೆನಾ. ಹೂ ಬಿಡೋ ಟೈಮಿಗೆ ಇದು ಗೊಬ್ಬರ ಕೇಳುತ್ತೆ. ಡೆಫಿನೆಟ್ಲಿ ಈ ಸೀಸನ್ಗೆ ನೀವು ಪ್ರತಿ ಸಾರಿನೂ ಬ್ಲೂಮಿಂಗ್ ಮುಗಿಯುತ್ತೆ ಅಲ್ವಾ, ಅಂದರೆ ಮೊಗ್ಗು ಆಗಿ ಅರಳಿ ಮುಗ್ದಿರುತ್ತೆ ಅಲ್ವಾ, ಆ ತೊಟ್ಟನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟು ತಿರ್ಗಾ ಅದಕ್ಕೆ ಮಣ್ಣನ್ನು ಸಾಫ್ಟ್ ಮಾಡಿಬಿಟ್ಟು, ಅಂದರೆ ಮಣ್ಣು ಕೆತ್ತನೆ ಮಾಡಿ ನಿಮ್ಮ ಪಾಟಿಂದ, ಇದು ವೆಟ್ಟಾಗಿದೆ, ನೆನ್ನೆ ನೀರು ಹಾಕಿದ್ದೆ ನಾನು ಸಾಯಂಕಾಲ, ಅದಕ್ಕೆ ನೋಡಿ ವೆಟ್ಟಾಗಿದೆ ಮಣ್ಣು, ಅದನ್ನೇ ಸ್ವಲ್ಪ ಕೆದರಿಬಿಟ್ಟು ಅದ್ರ ಮೇಲ್ಗಡೆ ನಾನು ಮಿಕ್ಸ್ ಮಾಡಿರೋ ಅಂಥ ಗೊಬ್ಬರವನ್ನು ಸೇರಿಸ್ಕೋತಾ ಇದ್ದೀನಿ. ಈ ಬೋನ್ ಮಿಲ್ ಇವೆಲ್ಲ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ ಫ್ರೆಂಡ್ಸ್, ಆದರೆ ಎಲ್ಲದರಲ್ಲೂ ಒಂದೇ ಥರದ್ದು ಅಂಶ ಇಲ್ಲ ಗೊಬ್ಬರದಲ್ಲಿ, ಆಯಿತಾ. ಬೇರೆ ಬೇರೆ ಅಂಶ ಇದೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಕೊಡೋದ್ರಿಂದ ಎಲ್ಲ ಪೋಷಕಾಂಶ ಕೂಡ ಈ ಗಿಡಕ್ಕೆ ಸಿಗುತ್ತೆ, ಈ ಬೇರಿಗೆ ಸಿಗುತ್ತೆ. ಓಕೆನಾ. ನೀವು ನೆಲದ ಮೇಲೆ ಇರೋ ಅಂಥ ಗಿಡಕ್ಕೆ ಏನಾದರೂ ಈ ಥರ ಗೊಬ್ಬರ ಕೊಟ್ಟರೆ ಅಂತೂ ಇನ್ನೂ ಜಾಸ್ತಿ ಮೊಗ್ಗು ಬಿಡುತ್ತೆ. ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ಸೀಸನ್ಗೆ ಸ್ಪೆಷಲಿ ಜಾಸ್ತಿ ಹೂ ಕೊಡುವಂಥ ಗಿಡ ಅಂದರೆ ಅದು ಮಲ್ಲಿಗೆ ಹೂವು, ಕನಕಾಂಬರ ಮತ್ತು ಇನ್ನೂ ಬೇರೆ ಹೂಗಳಿದೆ ಈ ಸೀಸನಲ್ಲಿ ಹೂ ಬಿಡುವಂಥವು. ಇವಾಗ ಇದು ಇಷ್ಟನ್ನು ಹಾಕಿ ಆದಮೇಲೆ ಇದಕ್ಕೆ ಹೊಸ ಮಣ್ಣನ್ನು ಸೇರಿಸ್ಕೊಳ್ಳೋ ಅಂಥದ್ದು, ಮೇಲ್ಗಡೆ ಒಂದು ಲೇಯರು ಹೊಸ ಮಣ್ಣನ್ನು ನೀವು ಮುಚ್ಚಿಬಿಡಿ. ಇಲ್ಲ ಅಂದರೆ ಅದು ಗೊಬ್ಬರ ಹಾಕಿರೋದು ಯೂಸ್ ಆಗಲ್ಲ, ಅದಕ್ಕೆ ಬೇರಿಗೆ ಎಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲ್ಲ. ಓಕೆನಾ. ಇವಾಗ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ, ಮಾರ್ನಿಂಗ್ ಬಿಸಿಲು ಬೆಳಗ್ಗೆಯಿಂದ ಹಿಡಿದು ಅರೌಂಡ್ ಮಧ್ಯಾಹ್ನದವರೆಗೂ ಇಲ್ಲಿ ಬೀಳುತ್ತೆ ನಾನು ಪಾಟ್ ಇಟ್ಟಿರೋ ಕಡೆ. ಆವಾಗ ನೋಡಿ, ಆ ರೆಂಬೆಗೂ ಚಿಕ್ಕ ಚಿಕ್ಕ ಚಿಗುರು ಸ್ಟಾರ್ಟ್ ಆಗೋಗಿದೆ. ಆ ಚಿಕ್ಕ ಚಿಗುರಲ್ಲೇ ನಿಮಗೆ ಮೊಗ್ಗು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇಷ್ಟು ನೀವು ಫಾಲೋ ಮಾಡಬೇಕಾಗಿರುವಂಥ ವಿಚಾರಗಳು ಫ್ರೆಂಡ್ಸ್. ಒಬ್ಬರು ನನಗೆ ಕಮೆಂಟಲ್ಲಿ ಕೇಳಿದರು, ಇವಾಗ ಹೇಳ್ತೀನಿ. ಜೋಂಪು ಹಿಡಿದಿದೆ ನಮ್ಮ ಒಂದು ಮಲ್ಲಿಗೆ ಗಿಡಕ್ಕೆ, ಸೂಜಿ ಮಲ್ಲಿಗೆದು ಗಿಡಕ್ಕೆ ಅಂತ, ಅಂದರೆ ಅದು ನಿದ್ದೆ ಮಾಡ್ತಾ ಇದೆ, ಹೂ ಬಿಡ್ತಾ ಇಲ್ಲ ಅಂತ ಹೇಳಿರೋ ಅಂಥ ಮಾತು ಕಮೆಂಟು. ಆ ಥರ ಯಾಕೆ ಆಗುತ್ತೆ ಅಂತ ಹೇಳ್ತೀನಿ. ಗಿಡಕ್ಕೆ ಯಾವಾಗಲೂ ನೀವು ನೈಟ್ರೋಜನ್ ತುಂಬಿರೋ ಅಂಥ ಗೊಬ್ಬರವನ್ನು ಜಾಸ್ತಿ ಹಾಕೋದ್ರಿಂದ ನಿಮಗೆ ಗಿಡ ನಿದ್ದೆಗೆ ಜಾರುತ್ತೆ. ಮೀನ್ಸ್ ಅದು ಜಾಸ್ತಿ, ಆ ಅಂಶ ಜಾಸ್ತಿ ಬಿದ್ದಾಗ ಗಿಡದ ಬೇರಿಗೆ ನೈಟ್ರೋಜನ್ ಜಾಸ್ತಿ ಆದಾಗ ಬರೀ ಎಲೆಗಳೇ ಬರುತ್ತೆ, ಅದರಲ್ಲಿ ಹೂಗಳು ಬಿಡೋದು ಕಮ್ಮಿ ಆಗುತ್ತೆ. ಓಕೆನಾ. ಸ್ವಲ್ಪ ಆ್ಯಸಿಡಿಕ್ ಸಾಯಿಲ್ ಇರಬೇಕು. ಸ್ವಲ್ಪ ಆ್ಯಸಿಡಿಕ್ ಅಂತ ಅಂದರೆ ಆ್ಯಸಿಡ್ ತಂದುಬಿಟ್ಟು ಹಾಕೋದಲ್ಲ ಫ್ರೆಂಡ್ಸ್. ಆ್ಯಸಿಡಿಕ್ ಸಾಯಿಲ್ ಅಂತ ಅಂದರೆ ಹುಳಿ ಅಂಶ, ಅಂದರೆ ನೀವು ಇವಾಗ ಏನು ಹೇಳ್ತಾರೆ, ಮಜ್ಜಿಗೆ ಇರುತ್ತೆ ಅಲ್ವಾ, ಹುಳಿ ಮಜ್ಜಿಗೆ ಇರುತ್ತೆ, ನೀವು ಕುಡಿಯೋಕ್ಕಾಗಿರಲ್ಲ, ಅಥವಾ ಹುಳಿ ಮೊಸರಾಗಿರುತ್ತೆ ಅಲ್ವಾ, ಅದಕ್ಕೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ನೀರು ಮಾಡಿಬಿಟ್ಟು ವಾರದಲ್ಲೋ ಅಥವಾ ತಿಂಗಳು ಕೊನೆಯಲ್ಲಿ ಒಂದು ರೌಂಡ್ ಹಾಕ್ಬಿಟ್ರೆ ಎಲ್ಲ ಹೂ ಬಿಡೋವಂಥ ಗಿಡಗಳಿಗೆ ಸಾಯಿಲು ಆ್ಯಸಿಡಿಕ್ ಆಗುತ್ತೆ, ಮಣ್ಣು ಆ್ಯಸಿಡಿಕ್ ಆಗುತ್ತೆ, ಆವಾಗ ಹೂ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.